ಬಂಜಾರ ಸಮುದಾಯದ ದಾರ್ಶನಿಕರು, ಧರ್ಮಗುರುಗಳು ಹಾಗೂ ಪವಾಡ ಪುರುಷರು ಆದಂತಹ ಸಂತ ಶ್ರೀ ಸೇವಾಲಾಲರ ಜನ್ಮಸ್ಥಳಕ್ಕೆ ಬಂದಿದ್ದೇವೆ. ಈ ಭಾಯಗಡಿನ ಇಂಚಿಂಚು ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಹೊರಟಿದ್ದೇನೆ. ಸಂತ ಸೇವಾಲಾಲರು ಯಾರು? ಪುಣ್ಯ ಪುರುಷರಾಗಿದ್ದು ಹೇಗೆ? ಬಂಜಾರ ಸಮುದಾಯದವರು ಸಂತ ಸೇವಾಲಾಲರನ್ನೇ ಏನಕ್ಕೆ ಆಚರಣೆ ಮಾಡ್ತಿದ್ದಾರೆ? ಅವರ ಮಹತ್ವ ಏನು? ಅವ್ರು ಕೊಟ್ಟಿರ್ತಕ್ಕಂಥ ಉಪದೇಶಗಳೇನು? ಅವ್ರು ಹೇಳಿರ್ತಕ್ಕಂಥ ಸಂದೇಶಗಳೇನು? ಕರ್ನಾಟಕದ ಸಮಸ್ತ ಭಕ್ತಾದಿಗಳಿಗೆ ಮತ್ತು ಆತ್ಮೀಯ ಬಂಜಾರ ಬಂಧುಗಳಿಗೆ ಬಂಜಾರ ಬಂಧು ಚಾನಲ್ಗೆ ಸುಸ್ವಾಗತ. ಇಲ್ಲಿನ ಒಂದು ಸಂಕ್ಷಿಪ್ತ ಪರಿಚಯವನ್ನು ತಮಗೆ ಇವತ್ತು ಇಂಚಿಂಚಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದೊಂದು ಬಂಜಾರರ ಧಾರ್ಮಿಕ ಪುಣ್ಯಕ್ಷೇತ್ರ ಮತ್ತು ಐತಿಹಾಸಿಕ ಸ್ಥಳ. 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರಂತೆ, 15ನೇ ಶತಮಾನದ ದಾಸಶ್ರೇಷ್ಠ ಕನಕದಾಸ ಮತ್ತು ಕಾಲಜ್ಞಾನಿ ಕೈವಾರ ತಾತಯ್ಯರಂತೆ ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡಿ ಜನಸಾಮಾನ್ಯರಲ್ಲಿ ಅರಿವು ಜಾಗೃತಿ ಮೂಡಿಸಿದ ಸಮಾಜ ಸುಧಾರಕರು, ದಾರ್ಶನಿಕರು ಹಾಗೂ ಬಂಜಾರ ಸಮುದಾಯದಲ್ಲಿ ಆರಾಧಿಸಲ್ಪಡುವ ಏಕೈಕ ಆರಾಧ್ಯ ದೈವನೇ ಸಂತ ಸೇವಾಲಾಲ್. ಅಷ್ಟಕ್ಕೂ ಈ ಪುಣ್ಯಕ್ಷೇತ್ರ ಯಾವುದು, ಇರುವುದಾದರೂ ಎಲ್ಲಿ? ಕರ್ನಾಟಕ ರಾಜ್ಯದ ಮಲೆನಾಡಿನ ಅರೆತಪ್ಪಲಿನಲ್ಲಿರುವ ದಾವಣಗೆರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ನ್ಯಾಮತಿ ತಾಲೂಕಿನ ಹತ್ತಿರವಿರುವ ಸೂರಗೊಂಡನಕೊಪ್ಪ, ಅಂದರೆ ಭಾಯಗಡ ಅಂತ ಹೇಳಿಬಿಟ್ಟು ಕರಿತೀವಿ. ಸರಿಸುಮಾರು 60ಕ್ಕೂ ಹೆಚ್ಚು ಎಕರೆ ಭೂಪ್ರದೇಶದಲ್ಲಿ ವಿಸ್ತಾರಗೊಂಡಿರುವ ಈ ಸುಂದರವಾದ ನೈಸರ್ಗಿಕ ಧಾಮವು ಭಕ್ತಾದಿಗಳ ಮತ್ತು ಪ್ರೇಕ್ಷಕರ ಕಣ್ಮನ ಸೆಳೆಯುವಂತಿದೆ. ಈ ಜನ್ಮಸ್ಥಳ ಅರೆಮಲೆನಾಡಿನ ತಪ್ಪಲಿನಲ್ಲಿರುವ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಸವಳಂಗದ ಸಮೀಪ ಇರುವ ಸೂರಗೊಂಡನಕೊಪ್ಪವೇ ಈ ಪುಣ್ಯಕ್ಷೇತ್ರ ಸಂತ ಸೇವಾಲಾಲರ ಜನ್ಮಸ್ಥಳ. ಭಾಯಗಡ್ ಎಂದೇ ಪ್ರಸಿದ್ಧಿ ಹೊಂದಿರುವ ಸೂರಗೊಂಡನಕೊಪ್ಪ ಪೂರ್ವಜರ ಮೌಖಿಕ ಸಾಹಿತ್ಯದ ಆಧಾರದ ಮೇಲೆ ಈ ಪ್ರದೇಶವು ಪವಾಡ ಪುರುಷ, ಪುಣ್ಯಪುರುಷ ಸಂತ ಸೇವಾಲಾಲರು ಜನಿಸಿದ ಪುಣ್ಯ ಭೂಮಿ ಎಂದೇ ಉಲ್ಲೇಖಿಸಲಾಗಿದೆ. ಮಾರೆ ಗೋರ್ ಭಾಯಿಯೋ, ಈ ವಿಚಾರ ಸೇನೆ ಮಾಲೂಮ್ है सारो, शेयर करो, लाइक करो, कमेंट करो.